ಎಂದಿನಂತೆ ಬೆಳಗ್ಗೆ 5 ಗಂಟೆಗೆ ಎಚ್ಚರವಾಯಿತು. ಇವರೆಲ್ಲ ಅಷ್ಟು ಬೇಗ ಯಾಕೆ ಹೇಳ್ತೀರಾ, ಇನ್ನು ಸ್ವಲ್ಪ ಹೊತ್ತು ಮಲಗಬಾರ್ದಾ ಅಂತಾರೆ. ಆದರೆ ಅಭ್ಯಾಸ ಬಲದಿಂದ ಎಂದಿನಂತೆ ಬೆಳಗ್ಗೆ ಬೇಗನೆ ಎದ್ದು ನಿತ್ಯ ಕರ್ಮ ಮುಗಿಸಿ ಒಂದಷ್ಟು ಓಡಾಡಿಕೊಂಡು ಕಸ ಗುಡಿಸಿ ಮನೆಯಿಂದ ಮುಂದೆ ರಂಗೋಲಿ ಹಾಕಿ ಗೇಟಿನಿಂದ ತೂರಿ ಬಂದ ಪೇಪರ್ ಎತ್ತಿಕೊಂಡು ಬಂದು ಹಾಲು ಬಿಸಿ ಮಾಡಿ ಡಿಕಾಕ್ಷನ್ ಸಕ್ಕರೆ ಬೆರೆಸಿ ಕಾಫಿ ಮಾಡಿಕೊಂಡು ಪೇಪರ್ ಕೈಲಿ ಹಿಡಿದು ಲೋಟ ಕೈಗೆತ್ತಿಕೊಂಡು ಕಾಫಿ ಬೀರುತ್ತಾ ಪೇಪರ್ ಓದತೊಡಗಿದರೆ ಸ್ವರ್ಗಕ್ಕೆ ಮೂರೇ ಗೇಣು ಶ್ರೀಮತಿ ಅನುರಾಧ ಶೇಖರ್ಗೆ. ಇಂದಿನ ದಿನ ಮಧ್ಯರಾತ್ರಿ ಸೊಸೆ ಸವಿತಾ ಮಗ ನಿರಂಜನ್ ಮತ್ತು ಮೊಮ್ಮಗಳು ಅದಮ್ಯ ತನ್ನನ್ನು ಎಬ್ಬಿಸಿ ಜನ್ಮದಿನದ ಶುಭಾಶಯಗಳು ಎಂದು ನಗುನಗುತ್ತಾ ಒಟ್ಟಿಗೆ ಘೋಷಿಸಿದಾಗ ಅದೇನೋ ಖುಷಿ. ತಾನು ಹುಟ್ಟಿದ ದಿನವನ್ನು ನೆನಪು ಮಾಡಿ ಸಂಭ್ರಮ ಪಡುವವರು ಇದ್ದಾರಲ್ಲ ಅಂತ. ನಿನ್ನೆಗೆ ತನಗೆ 60 ತುಂಬಿತು, ಕಾಲ ಸರಿದಂತೆ ತಿಳಿಯಲಿಲ್ಲ ಎಂದುಕೊಂಡರು. ಇವರು ಹೋದಾಗಿನಿಂದ ಸವಿತಾ ಎಲ್ಲರನ್ನೂ ಸೇರಿಸಿ ತನ್ನ ಜನ್ಮದಿನದ ಶುಭ ಹಾರೈಕೆ ಹೇಳುವುದಕ್ಕೆ ಪ್ರಾರಂಭಿಸಿದಳು. ಸವಿತಾ ಹೊರಗಿನಿಂದ ಬಂದವಳು ಅಂತ ಅನ್ನಿಸಿಲ್ಲ. ಮನೆ ಮಗಳಂತೆ ಮೊದಲಿನಿಂದಲೂ ಹೊಂದಿಕೊಂಡಳು. ಶೇಖರ್ಗೆ ಬ್ರೈನ್ ಟ್ಯೂಮರ್ ಆಗಿ ನರಳಿದಾಗ ಶಸ್ತ್ರಚಿಕಿತ್ಸೆಯಾಗಿ ಮನೆ ಸೇರಿದ ನಂತರ ಎಲ್ಲ ಹಂತದಲ್ಲಿಯೂ ನಾನು ಇವರನ್ನು ಆರೈಕೆ ಮಾಡುವಾಗ ಹೆಗಲಿಗೆ ಹೆಗಲು ಕೊಟ್ಟಳು. ಶೇಖರ್ ಶಸ್ತ್ರಚಿಕಿತ್ಸೆ ಆಗಿ 6 ತಿಂಗಳು ಲವಲವಿಕೆಯಿಂದಲೇ ಇದ್ದರು. ಇವರು ಯಾವಾಗಲೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬೆಳಗ್ಗೆ ನಾನು ಹೇಳುವ ಹೊತ್ತಿಗೆ ಸರಿಯಾಗಿ ತನ್ನನ್ನು ಸಮೀಪಿಸಿ ಹಣೆಗೊಂದು ಮುತ್ತಿಟ್ಟು ಶುಭಾಶಯಗಳನ್ನು ತಮ್ಮ ಸವಿಮಾತುಗಳಲ್ಲಿ ಹೇಳುತ್ತಿದ್ದರು. ಪೇಪರ್ನಲ್ಲಿ ಮುಖ್ಯ ಸುದ್ದಿಗಳ ಮೇಲೆ ಕಣ್ಣಾಡಿಸಿದಾಗ ಕೊರೋನಾ ವೈರಾಣು ಸೋಂಕಿನ ತೀವ್ರತೆಯ ಬಿಸಿ ತಟ್ಟಿತು. ಜಗತ್ತಿನಲ್ಲಿ ಇವರು ರೋಗಗಳಲ್ಲಿ ಇದು ಒಂದು. ಇನ್ನು ಮುಂದೆ ಇದರ ಜೊತೆಗೂ ನಮ್ಮ ಜೀವನ ಸಾಗಬೇಕಿದೆ ಎಂದುಕೊಂಡರು. ಒಳಪುಟ ತಿರುಗಿಸಿ ಸ್ಥಳೀಯ ಸಮಾಚಾರವೇನು ಅಂತ ಕುತೂಹಲದಿಂದ ನೋಡಿದರು. ಸ್ಥಳೀಯವಾಗಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗಿತ್ತು ಕಂಡು ಸ್ವಲ್ಪ ಸಮಾಧಾನವಾಯಿತು. ಬೈಕ್ ಗುದ್ದಿ ವೃದ್ಧೆಯ ಸಾವು ಎಂಬ ತಲೆಬರಹದ ಸುದ್ದಿ ಅವರ ಗಮನ ಸೆಳೆಯಿತು. ಗುರುವಾರ ಬೆಳಗ್ಗೆ ವೀರಾಪುರ ಗೇಟ್ ಬಳಿ ವೇಗವಾಗಿ ಬಂದ ಬೈಕ್ ಚೆನ್ನಮ್ಮ 60 ವರ್ಷ ಎಂಬ ವೃದ್ಧೆಗೆ ಗುದ್ದಿ ಸ್ಥಳದಲ್ಲೇ ಸಾವು ಸಂಭವಿಸಿದೆ. ವೀರಾಪುರ ಸಮೀಪದ ಹೊಸೂರಿನ ಚೆನ್ನಮ್ಮ ತಮ್ಮ ತೋಟಕ್ಕೆ ಹೊರಟಿದ್ದು ಗಂಭೀರವಾಗಿ ಗಾಯಗೊಂಡು ಅವರು ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಮರಣ ಹೊಂದಿದ ಘಟನೆ ನಡೆದಿತ್ತು. ಘಟನೆಯ ನಂತರ ಪರಾರಿಯಾದ ಬೈಕ್ ಸವಾರನ ಪತ್ತೆಯಾಗಿ ತನಿಖೆ ಕೈಗೊಳ್ಳಲಾಗಿದೆ ಎಂದು ವೀರಾಪುರ ಪೊಲೀಸ್ ತಿಳಿಸಿದ್ದಾರೆ. ಅಯ್ಯೋ ಪಾಪ, ಇತ್ತೀಚೆಗೆ ಹುಡುಗರು ಅತಿ ವೇಗವಾಗಿ ಬೈಕ್ ಓಡಿಸುವುದು ಸಾಮಾನ್ಯವಾಗಿಬಿಟ್ಟಿದೆ. ಇವರಿಂದ ಅಪಘಾತಗಳ ಸಂಖ್ಯೆ ಜಾಸ್ತಿಯಾಗಿದೆ ಎಂದುಕೊಂಡರು ಅನುರಾಧ.